ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಮತ್ತೆ ಗುಂಡಿನ ದಾಳಿ ಆಗಿದೆ. ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದಂತ ಪಾಕ್ ಸೇನೆ ತುತ್ಮಾರಿ, ರಾಂಪುರ್ ಸೆಕ್ಟರ್ಗಳಲ್ಲಿ ಗುಂಡಿನ ದಾಳಿ ನಡೆದಿದೆ. ಪಾಕ್ ಸೇನೆ ದಾಳಿಗೆ ಭಾರತೀಯ ಸೇನೆ ಕೂಡ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಕದನ ವಿರಾಮ ಉಲ್ಲಂಘನೆ ಆಗಿದೆ. 4 ವರ್ಷಗಳ ಬಳಿಕ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗಿರೋದು. 3ನೇ ದಿನವೂ ಕೂಡ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘಿಸಲಾಗಿದೆ. ಈ ಶಿಮ್ಲಾ ಒಪ್ಪಂದ ಏನಿತ್ತು ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ತೀವಿ, ಅಮಾನತ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಅದನ್ನು ಉಲ್ಲಂಘಿಸಿದ್ದಾರೆ. 4 ವರ್ಷಗಳ ಬಳಿಕ ಇದೀಗ ಪಾಕ್ನಿಂದ ಈ ಕದನ ವಿರಾಮ ಉಲ್ಲಂಘನೆ ಆಗಿದ್ದು 3ನೇ ದಿನವೂ ಕೂಡ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ. ರಾತ್ರಿ ಸಂದರ್ಭದಲ್ಲಿ ಗುಂಡಿನ ಚಕಮಕಿ ಆಗ್ತಾ ಇದೆ. ನಿನ್ನೆಯೂ ಕೂಡ ಇದೇ ಥರದ ಗುಂಡಿನ ಚಕಮಕಿ ಆಗಿತ್ತು. ನಿನ್ನೆ ರಾತ್ರಿಯೂ ಮೊನ್ನೆಯೂ ಕೂಡ ಕಂಟಿನ್ಯೂಸ್ ಆಗಿ 3 ದಿನದಿಂದಲೂ ಕೂಡ ಪಾಕಿಸ್ತಾನದ ಗಡಿಭಾಗದಲ್ಲಿ ಕದನ ವಿರಾಮ ಉಲ್ಲಂಘಿಸಲಾಗ್ತಾ ಇದೆ. ಇದಕ್ಕೆ ನಮ್ಮ ಭಾರತೀಯ ಸೇನೆ ಕೂಡ ತಕ್ಕ ಉತ್ತರವನ್ನು ಕೊಡಲಾಗ್ತಾ ಇದೆ. ಬೇಕು ಅಂತ ಈ ಪಾಕಿಸ್ತಾನ ಕಾಲು ಕೆರ್ಕೊಂಡು ಬರ್ತಾ ಇರೋದು, ಪ್ರಚೋದನೆಯನ್ನು ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲ ಒಪ್ಪಂದಗಳಿದ್ವು, ಆ ಒಪ್ಪಂದಗಳನ್ನು ಮೀರಿಯೂ ಕೂಡ ಉಲ್ಲಂಘನೆಯನ್ನು ಮಾಡಲಾಗ್ತಾಗಿದೆ. ಯಾವಾಗ ಈ ಅಟ್ಯಾಕ್ ಆಯಿತು, ಈ ಅಟ್ಯಾಕ್ನ ನಂತರ ಭಾರತ ಕಠಿಣ ಕ್ರಮಗಳನ್ನು ಕೈಗೊಳ್ತು. ಇದು ಪಾಕಿಸ್ತಾನಕ್ಕೆ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಾಗಿದೆ. ಇದರ ಬೆನ್ನಲ್ಲೇ ಪಾಕಿಸ್ತಾನ ಮತ್ತು ಈ ಕಾಲು ಕುರ್ಕೊಂಡು ಜಗಳಕ್ಕೆ ಬರೋ ಕೆಲಸವನ್ನು ಮಾಡ್ತಾ ಇದೆ. ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇರುವಂಥದ್ದು ಪಾಕಿಸ್ತಾನ.